ನಮಸ್ತೆ ಕರ್ನಾಟಕ. ಸರು ವಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಸಕ್ಕರೆ ಮತ್ತು ಬೆಲ್ಲದ ಜಗಳ ಹೆಚ್ಚಾಗುತ್ತಿದೆ. ಸಕ್ಕರೆ ಆರೋಗ್ಯಕ್ಕೆ ಉತ್ತಮ ಅಲ್ಲ, ಬೆಲ್ಲ ಆರೋಗ್ಯಕ್ಕೆ ಉತ್ತಮ ಎಂಬ ವಾದ. ಸಿಹಿ ಅಂದು ಕೂಡಲೇ ಎಲ್ಲರ ಮನದಲ್ಲಿ ಬರುವುದು ಸಕ್ಕರೆಯೇ, ತಪ್ಪಿದರೆ ಬೆಲ್ಲ. ಅದಕ್ಕಾಗಿಯೇ ಈಗೀಗ ಬೆಲ್ಲದ ಉಪಯೋಗ ಹೆಚ್ಚಾಗಿದೆ. ಮಧುಮೇಹ ಇದ್ದವರಿಗೆ ಎರಡು ವಿರೋಧಿಯೇ, ಆದರೆ ಜನರ ಕಲ್ಪನೆ ಮಾತ್ರ ಸಕ್ಕರೆ ಹತ್ತಿರದ ವಿರೋಧಿ, ಬೆಲ್ಲ ದೂರದ ವಿರೋಧಿ. ಇನ್ನು ಹಲವು ಕಡೆ ಸಾವಯವ ಬೆಲ್ಲ ಮಧುಮೇಹಕ್ಕೆ ಮಿತ್ರ ಎಂಬ ಘೋರ ತಪ್ಪು ಕಲ್ಪನೆ ಇದೆ. ಆದರೆ ಗಡಿಬಿಡಿಯಲ್ಲಿ ಕೃತಕ ಸಿಹಿ ಮಾತ್ರ ಹತ್ತಿರದ ಸಂಬಂಧಿ ಎಂಬ ನಂಬಿಕೆ ಜನರಲ್ಲಿದೆ. ಆದರೆ ಬೆಲ್ಲದ ಕಲಬೆರಕೆಯ ಬಗ್ಗೆ ನೀವು ತಿಳಿದುಕೊಂಡಿರಲೇಬೇಕಾದ ಮಾಹಿತಿ. ಉತ್ತರ ಕನ್ನಡದ ಅತ್ಯಂತ ನೈಸರ್ಗಿಕ ಆಲೆಮನೆ ಬೆಲ್ಲ, ಪೆಂಟ ಬೆಲ್ಲ, ಸಾವಯವ ಪೆಂಟ ಬೆಲ್ಲ. ಆದರೆ ಸಕ್ಕರೆಯಿಂದ ತಯಾರಾದಂತಹ ಬೆಲ್ಲಗಳಲ್ಲಿ ಯಾವ ಬೆಲ್ಲ ಶುದ್ಧ ಎಂದು ತಿಳಿದುಕೊಳ್ಳುವಂತಹ ನಿಖರವಾದ ಸುಲಭದ ಉಪಾಯಗಳು ಇಲ್ಲ. ಇವುಗಳನ್ನು ಪ್ರಯೋಗಶಾಲೆಗೆ ಕಳುಹಿಸಿ ತಿಳಿದುಕೊಳ್ಳುವ ಅವಕಾಶದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಸಕ್ಕರೆ ಆರೋಗ್ಯಕ್ಕೆ ಉತ್ತಮ ಅಲ್ಲ, ಬೆಲ್ಲ ಆರೋಗ್ಯಕ್ಕೆ ಉತ್ತಮ ಎಂಬ ವಾದ ತೀವ್ರತರವಾಗುತ್ತಿದೆ. ಆದರೆ ಯಾಕೆ ಬೆಲ್ಲದ ಮೇಲೆ ಅನುಮಾನ ಹೆಚ್ಚಾಗಿದೆ? ಯಾಕೆಂದರೆ ಸಕ್ಕರೆಯ ಬಗ್ಗೆ ನಿಖರತೆ ಇದೆ. ಸಕ್ಕರೆಯಲ್ಲಿ ಸಕ್ಕರೆಯ ಕಣಗಳು ಸಣ್ಣ, ದೊಡ್ಡ, ಅತಿ ದೊಡ್ಡ ಇಷ್ಟೇ ಪ್ರಕಾರಗಳು ಬಿಟ್ಟರೆ ಇನ್ನಿತರ ಪ್ರಕಾರಗಳು ಇಲ್ಲ. ಸಕ್ಕರೆಯ ಕುರಿತು ಮನದಲ್ಲಿ ಯಾವುದೇ ಗೊಂದಲ ಇಲ್ಲ. ಆದರೆ ಬೆಲ್ಲದಲ್ಲಿ ಹಾಗಲ್ಲ. ವಿವಿಧ ರೀತಿಯ ಬೆಲ್ಲಗಳಿವೆ. ಅದರಲ್ಲಿ ಆಲೆಮನೆ ಬೆಲ್ಲವೇ ಬೆಸ್ಟ್. ಬೆಲ್ಲ ಎನ್ನುವುದು ಆರೋಗ್ಯಕ್ಕೆ ಉತ್ತಮ ಎನ್ನುವ ಕಲ್ಪನೆಯ ಮಧ್ಯೆ ದೊಡ್ಡ ಪ್ರಮಾಣದಲ್ಲಿ ಬೆಲ್ಲದ ಕಲಬೆರಕೆ ಪ್ರಾರಂಭವಾಗಿದೆ. ಆಲೆಮನೆ ಬೆಲ್ಲ ಅಂದರೆ ನೈಸರ್ಗಿಕವಾಗಿ ಕಬ್ಬಿನ ಹಾಲಿನಿಂದಲೇ ತಯಾರು ಮಾಡಿರುವಂತಹ ಬೆಲ್ಲವಾಗಿರುತ್ತದೆ. ಇದು ಖಂಡಿತವಾಗಿಯೂ ದೇಹದಲ್ಲಿರುವ ಕಬ್ಬಿಣದ ಅಂಶ ಅಂದರೆ ಹಿಮೋಗ್ಲೋಬಿನ್ ಹೆಚ್ಚಾಗಲು ಖಚಿತವಾಗಿ ಸಹಾಯ ಮಾಡುತ್ತದೆ. ಆದರೆ ಆಲೆಮನೆಗಳು ಕಡಿಮೆಯಾಗಿವೆ. ಕಲಬೆರಕೆಯ ಆಲೆಮನೆಗಳ ಉತ್ಪಾದನೆ ಜಾಸ್ತಿಯಾಗಿದೆ. ನಿಮ್ಮ ಖಾತ್ರಿಯ ನಿಖರತೆ ಇರುವ ರೈತರಿಂದಲೇ ನೇರವಾಗಿ ಆಲೆಮನೆ ಬೆಲ್ಲವನ್ನು ಖರೀದಿಸುವುದೇ ಮುಂದಿನ ದಾರಿಯಾಗಿದೆ. ಏಕೆಂದರೆ ಕಲಬೆರಕೆಯ ಬೆಲ್ಲ ಹೇಗೆ ತಯಾರಿಸುತ್ತಿದ್ದಾರೆ ಎಂದು ಕೇಳಿದರೆ ನೀವು ಆಶ್ಚರ್ಯಪಡುತ್ತೀರಾ. ಪೆಂಟ ಬೆಲ್ಲವನ್ನು ಹೇಗೆ ತಯಾರಿಸಲಾಗುತ್ತದೆ? ಸರಿಸುಮಾರು 200 ಲೀಟರ್ ಕಬ್ಬಿನ ಹಾಲಿಗೆ 4 ಕ್ವಿಂಟಲ್ ಸಕ್ಕರೆ ಬೆರೆಸಿ ಕುದಿಸಲಾಗುತ್ತದೆ. ಪೆಂಟ ಬೆಲ್ಲ ಮಾಡಲು ಬೇಕಾಗುವ ಯಥೋಚಿತ ರಾಸಾಯನಿಕಗಳನ್ನು, ಬಣ್ಣ ಮತ್ತು ಬ್ಲೀಚ್ಗಳನ್ನು ಸೇರಿಸಿ ಬೆಲ್ಲ ತಯಾರಿಸಲಾಗುತ್ತದೆ. ಅಂದರೆ ಇದು ಬೆಲ್ಲವೇ ಅಲ್ಲ, ಬದಲಿಗೆ ಸಕ್ಕರೆ ಬೆಲ್ಲ ಎಂದಾಯ್ತಲ್ಲ. ನೀವು ಬೆಲ್ಲ ಖರೀದಿಯ ಮುನ್ನ ಎಚ್ಚರ ವಹಿಸಿ. ಧನ್ಯವಾದಗಳು. ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್, ಶೇರ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.